ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ. ಮೊನಾಲಿಸಾ ಅನ್ನೋ ಹೆಸರು ಕೇಳಿದ ತಕ್ಷಣ ಒಂದು ಶಾಂತ ಮುಖ, ಮೃದುವಾದ ನಗು ನಮ್ಮ ಕಣ್ಣ ಮುಂದೆ ಬರುತ್ತದೆ. ಈ ಚಿತ್ರವನ್ನು ಜಗತ್ತಿನಾದ್ಯಂತ ಲಕ್ಷಾಂತರ ಜನ ನೋಡಿದ್ದಾರೆ. ಆದರೆ ಈ ಚಿತ್ರ ಏಕೆ ಇಷ್ಟು ಪ್ರಸಿದ್ಧವಾಯಿತು? ಏಕೆ ಇಷ್ಟು ವರ್ಷಗಳಾದರೂ ಜನರ ಕುತೂಹಲ ಕಡಿಮೆಯಾಗಿಲ್ಲ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಮೊನಾಲಿಸಾ ಚಿತ್ರದ ಸಂಪೂರ್ಣ ಕಥೆಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಲಿಯೋನಾರ್ಡೋ ಡ ವಿನ್ಸಿ ಯಾರು? ಲಿಯೋನಾರ್ಡೋ ಡ ವಿನ್ಸಿ ಕೇವಲ ಒಬ್ಬ ಚಿತ್ರಕಾರ ಅಲ್ಲ. ಅವರು ಒಂದೇ ಸಮಯದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ಅಪರೂಪದ ವ್ಯಕ್ತಿ. ಅವರಿಗೆ ಮನುಷ್ಯರ ಮುಖ, ಭಾವನೆ, ಕಣ್ಣು, ನಗು ಇವೆಲ್ಲದರ ಬಗ್ಗೆ ಅಪಾರ ಆಸಕ್ತಿ ಇತ್ತು. ಅದಕ್ಕಾಗಿಯೇ ಅವರ ಚಿತ್ರಗಳು ಸಾಮಾನ್ಯ ಚಿತ್ರಗಳಂತೆ ಕಾಣುವುದಿಲ್ಲ. ಅವು ನಿಜವಾಗಿಯೂ ಜೀವಂತವಾಗಿರುವಂತೆ ಕಾಣುತ್ತವೆ. ಮೊನಾಲಿಸಾ ಚಿತ್ರ ಬಿಡಿಸಲು ಎಷ್ಟು ವರ್ಷ ಹಿಡಿಯಿತು? ಇತಿಹಾಸದ ಪ್ರಕಾರ ಲಿಯೋನಾರ್ಡೋ ಡ ವಿನ್ಸಿ ಮೊನಾಲಿಸಾ ಚಿತ್ರವನ್ನು ಸುಮಾರು 1503 ಸಮಯದಲ್ಲಿ ಆರಂಭಿಸಿದರು. ಅವರು ಒಂದು ಚಿತ್ರವನ್ನು ಬಿಡಿಸಲು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದ್ದರು. ಸಣ್ಣ ಸಣ್ಣ ವಿವರಗಳನ್ನು ಪದೇ ಪದೇ ತಿದ್ದುತ್ತಿದ್ದರು. ಅದಕ್ಕಾಗಿ ಈ ಚಿತ್ರವನ್ನು ಸಕ್ರಿಯವಾಗಿ ಬಿಡಿಸಲು ಸುಮಾರು 4 ರಿಂದ 6 ವರ್ಷಗಳಷ್ಟು ಸಮಯ ತೆಗೆದುಕೊಂಡರು. ಆದರೆ ನಂತರವೂ ಸುಮಾರು 16 ವರ್ಷಗಳ ಕಾಲ ಅವರು ಈ ಚಿತ್ರವನ್ನು ತಮ್ಮ ಜೊತೆ ಇಟ್ಟುಕೊಂಡು ಸಣ್ಣ ಸಣ್ಣ ತಿದ್ದುಪಡಿ ಮಾಡುತ್ತಾ ಬಂದರು. ಮೊನಾಲಿಸಾ ಚಿತ್ರದಲ್ಲಿರುವ ಮಹಿಳೆ ಯಾರು? ಇದು ಇಂದಿಗೂ ಕೇಳುವ ಅತಿ ದೊಡ್ಡ ಪ್ರಶ್ನೆ. ಮೊನಾಲಿಸಾ ಚಿತ್ರದಲ್ಲಿರುವ ಮಹಿಳೆ ಯಾರು? ಇತಿಹಾಸದ ದಾಖಲೆಯ ಪ್ರಕಾರ ಲಿಸಾ ಡೆಲ್ ಜಿಯೋಕೋಂಡೋ. ಅವಳು ಇಟಲಿಯ ಫ್ಲೋರೆನ್ಸ್ ನಗರದ ಒಬ್ಬ ವ್ಯಾಪಾರಿಯ ಪತ್ನಿ. ಆ ವ್ಯಾಪಾರಿಯ ಹೆಸರು ಫ್ರಾನ್ಸಿಸ್ಕೋ ಡೆಲ್ ಜಿಯೋಕೋಂಡೋ. ಅದಕ್ಕಾಗಿಯೇ ಈ ಚಿತ್ರವನ್ನು ಲಾ ಜಿಯೋಕೋಂಡಾ ಎಂದೂ ಸಹ ಕರೆಯುತ್ತಾರೆ. ಆದರೆ ಈ ಚಿತ್ರವನ್ನು ಅವಳ ಗಂಡನೇ ಲಿಯೋನಾರ್ಡೋ ಡ ವಿನ್ಸಿಗೆ ಬಿಡಿಸಲು ಕೇಳಿದರಾ ಅಥವಾ ಲಿಯೋನಾರ್ಡೋ ಡ ವಿನ್ಸಿ ಸ್ವಂತ ಆಸಕ್ತಿಯಿಂದ ಬಿಡಿಸಿದ್ದಾರಾ ಎಂಬುದು ಇನ್ನೂ ಸ್ಪಷ್ಟ ದಾಖಲೆಗಳು ಸಿಕ್ಕಿಲ್ಲ. ಈ ಎಲ್ಲ ಕಾರಣಗಳಿಂದ ಈ ಮಹಿಳೆಯ ಗುರುತು ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಇನ್ನೂ ಇರುವ ಅಭಿಪ್ರಾಯಗಳು. ಕೆಲವರು ಹೇಳ್ತಾರೆ ಮೊನಾಲಿಸಾ ಚಿತ್ರ ಲಿಯೋನಾರ್ಡೋ ಡ ವಿನ್ಸಿಯ ಕಲ್ಪನೆಯಿಂದ ಬಂದಿದ್ದು. ಇನ್ನು ಕೆಲವರು ಹೇಳ್ತಾರೆ ಈ ಚಿತ್ರದಲ್ಲಿ ಲಿಯೋನಾರ್ಡೋ ಅವರ ಮುಖದ ಸ್ವಲ್ಪ ಲಕ್ಷಣಗಳು ಕಾಣುತ್ತವೆ. ಅಷ್ಟಕ್ಕೂ ಈ ಮಹಿಳೆ ಯಾರು ಅನ್ನೋದು ಇಂದಿಗೂ ಸ್ಪಷ್ಟವಾಗಿಲ್ಲ. ಮೊನಾಲಿಸಾ ನಗು ಏಕೆ ಇಷ್ಟು ವಿಶೇಷ? ಮೊನಾಲಿಸಾ ನಗು ಸ್ಪಷ್ಟವಾಗಿ ಕಾಣುವುದಿಲ್ಲ ಮತ್ತೆ ಸಂಪೂರ್ಣವಾಗಿ ಮಾಯವಾಗಿಯೂ ಕಾಣುವುದಿಲ್ಲ. ನೀವು ನೇರವಾಗಿ ನೋಡಿದರೆ ಅವಳು ನಗುತ್ತಿಲ್ಲ ಅನ್ನಿಸುತ್ತದೆ. ಸ್ವಲ್ಪ ಬದಿಯಿಂದ ನೋಡಿದರೆ ಸಣ್ಣ ನಗು ಕಾಣುತ್ತದೆ. ಇದು ಏಕೆ ಅಂದರೆ ಲಿಯೋನಾರ್ಡೋ ಡ ವಿನ್ಸಿ ಫುಮ್ಯಾಟೋ ಅನ್ನೋ ಒಂದು ವಿಶೇಷ ಚಿತ್ರ ಬಿಡಿಸುವ ವಿಧಾನ ಬಳಸಿದ್ದಾರೆ. ಈ ವಿಧಾನದಲ್ಲಿ ಬಣ್ಣಗಳ ನಡುವೆ ಗಟ್ಟಿ ಗಡಿ ರೇಖೆಗಳು ಇರೋದಿಲ್ಲ. ಎಲ್ಲವೂ ಮೃದುವಾಗಿ ಬೆರೆತು ಹೋಗುತ್ತದೆ. ಅದಕ್ಕಾಗಿಯೇ ಮೊನಾಲಿಸಾ ಮುಖ ಮತ್ತು ನಗು ಜೀವಂತವಾಗಿಯೂ ರಹಸ್ಯವಾಗಿಯೂ ಕಾಣಿಸುತ್ತದೆ. ಮೊನಾಲಿಸಾ ಕಣ್ಣುಗಳ ರಹಸ್ಯ. ಬಹಳ ಜನ ಹೇಳುತ್ತಾರೆ, ನಾವು ಎಲ್ಲಿ ನಿಂತರೂ ಮೊನಾಲಿಸಾ ನಮ್ಮನ್ನೇ ನೋಡ್ತಾ ಇರೋ ಹಾಗೆ ಕಾಣಿಸುತ್ತೆ. ಇದು ನಿಜವಾದ ಅನುಭವ. ಇದರಲ್ಲಿ ಯಾವ ಮಾಯಾಜಾಲವೂ ಇಲ್ಲ. ಏಕೆಂದರೆ ಲಿಯೋನಾರ್ಡೋ ಡ ವಿನ್ಸಿ ಮಾನವ ಕಣ್ಣಿನ ರಚನೆಯನ್ನು ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ದರು. ಆದ್ದರಿಂದ ಈ ವಿಶೇಷ ಅನುಭವ ಚಿತ್ರದಲ್ಲೇ ಕಾಣುವಂತಾಗಿದೆ. ಚಿತ್ರದ ಹಿನ್ನೆಲೆ ಏಕೆ ಅಷ್ಟು ವಿಚಿತ್ರ? ಮೊನಾಲಿಸಾ ಹಿನ್ನೆಲೆಯಲ್ಲಿ ಪರ್ವತಗಳು, ನದಿ, ದಾರಿಗಳು ಕಾಣಿಸುತ್ತವೆ. ಅವು ನಿಜ ಜಗತ್ತಿನಂತೆಯೇ ಕಾಣುತ್ತವೆ. ಆದರೆ ಅದು ಯಾವ ಸ್ಥಳ ಅನ್ನೋದು
ಯಾರಿಗೂ ಖಚಿತವಾಗಿ ಗೊತ್ತಿಲ್ಲ. ಕೆಲವರು ಹೇಳುತ್ತಾರೆ ಇದು ನಿಜ ಮತ್ತು ಕಲ್ಪನೆಯ ನಡುವಿನ ಜಗತ್ತು. ಇದು ಕೂಡ ಚಿತ್ರದ ರಹಸ್ಯಕ್ಕೆ ಮತ್ತಷ್ಟು ಆಳ ಕೊಡುತ್ತದೆ. ಮೊನಾಲಿಸಾ ಚಿತ್ರದ ಕಳ್ಳತನದ ನಿಜ ಘಟನೆ. 1911ರಲ್ಲಿ ಫ್ರಾನ್ಸ್ನ ಲೂರ್ ಮ್ಯೂಸಿಯಂನಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಒಂದು ದಿನ ಬೆಳಗ್ಗೆ ಮ್ಯೂಸಿಯಂ ತೆರೆದಾಗ ಮೊನಾಲಿಸಾ ಚಿತ್ರ ಅಲ್ಲಿಂದ ಕಳವಾಗಿತ್ತು. ಮೊದಲು ಎಲ್ಲರೂ ತಪ್ಪಾಗಿ ತೆಗೆದು ಇಟ್ಟಿರಬಹುದು ಅಂತ ಭಾವಿಸಿದರು. ಆದರೆ ನಂತರ ಚಿತ್ರ ಕಳವಾಗಿರುವುದು ಖಚಿತವಾಯಿತು. ಈ ಸುದ್ದಿ ಕೇಳಿ ಫ್ರಾನ್ಸ್ ಮಾತ್ರ ಅಲ್ಲ, ಪೂರ್ಣ ಜಗತ್ತೇ ಬೆಚ್ಚಿಬಿತ್ತು. ಪತ್ರಿಕೆಗಳಲ್ಲಿ ಈ ವಿಷಯ ದೊಡ್ಡ ಸುದ್ದಿಯಾಗಿ ಹೊರಬಂತು. ಜನರಲ್ಲಿ ಮೊನಾಲಿಸಾ ಬಗ್ಗೆ ಇನ್ನಷ್ಟು ಕುತೂಹಲ ಹುಟ್ಟಿತು. 2 ವರ್ಷಗಳ ನಂತರ ಈ ಚಿತ್ರ ಇಟಲಿಯಲ್ಲಿ ಪತ್ತೆಯಾಯಿತು. ಅದನ್ನು ಮತ್ತೆ ಲೂರ್ ಮ್ಯೂಸಿಯಂಗೆ ತಂದು ಇಡಲಾಯಿತು. ಈ ಘಟನೆಯ ನಂತರ ಮೊನಾಲಿಸಾ ಚಿತ್ರ ಇನ್ನೂ ಹೆಚ್ಚು ಪ್ರಸಿದ್ಧವಾಯಿತು. ಇಂದು ಜಗತ್ತಿನಾದ್ಯಂತ ಅದನ್ನು ನೋಡಲು ಜನ ಬರುತ್ತಾರೆ. ಜನರನ್ನು ಸೆಳೆಯುವ ಮೊನಾಲಿಸಾ. ಇಂದು ಮೊನಾಲಿಸಾ ಚಿತ್ರ ಲೂರ್ ಮ್ಯೂಸಿಯಂನಲ್ಲಿ ಗಾಜಿನ ಒಳಗೆ ಸುರಕ್ಷಿತವಾಗಿ ಇಡಲಾಗಿದೆ. ಜನರು ಕೇವಲ ಕೆಲವು ಕ್ಷಣಗಳಾದರೂ ಈ ಚಿತ್ರವನ್ನು ನೋಡಲು ಕಾಯುತ್ತಾರೆ. ಏಕೆಂದರೆ ಈ ಚಿತ್ರ ಉತ್ತರ ಕೊಡೋದಕ್ಕಿಂತ ಜಾಸ್ತಿ ಪ್ರಶ್ನೆಯನ್ನು ಹುಟ್ಟಿಸುತ್ತದೆ. ಮೊನಾಲಿಸಾ ಚಿತ್ರ ನಮಗೆ ಏನು ಹೇಳುತ್ತದೆ? ಎಲ್ಲ ರಹಸ್ಯಗಳಿಗೆ ಉತ್ತರ ಇರಬೇಕೆಂದಿಲ್ಲ. ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಉಳಿದರೆ ಅವು ವಿಶೇಷವಾಗುತ್ತವೆ. ಹಾಗೆ ಮೊನಾಲಿಸಾ ನಗು ಕೂಡ. ಹಾಗಾದರೆ ಸ್ನೇಹಿತರೆ, ಮೊನಾಲಿಸಾ ನಗುತ್ತಾಳಾ ಅಥವಾ ಮೌನವಾಗಿದ್ದಾಳಾ ಅಥವಾ ನಮ್ಮ ಮನಸ್ಸೇ ಅರ್ಥ ಹುಡುಕುತ್ತಿದೆಯೇ? ಉತ್ತರ ಇಂದಿಗೂ ಇಲ್ಲ. ಅದಕ್ಕಾಗಿಯೇ ಮೊನಾಲಿಸಾ ಚಿತ್ರ ಜಗತ್ತಿನ ಅತಿ ಪ್ರಸಿದ್ಧ ಚಿತ್ರವಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಕುತೂಹಲ ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.